ಡ್ರಗ್ಸ್ಗಳು ಅಂತ. ಇದು ಸಿಂಥೆಟಿಕ್ ಡ್ರಗ್ಸ್ ಕೂಡ ಆಗಿತ್ತು. ಆದ್ರೆ ಸುಳ್ಳು ಲೆಕ್ಕವನ್ನ ನೀಡ್ತಾ ಈ ಮಹಾರಾಷ್ಟ್ರ ಟಾಸ್ಕ್ ಫೋರ್ಸ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರ ಅಧಿಕಾರಿಗಳ ಲೆಕ್ಕವನ್ನ ನಮ್ಮ ಗೃಹ ಸಚಿವರು ತಳ್ಳಿ ಹಾಕಿದ್ದಾರೆ. 55 ಕೋಟಿ ಡ್ರಗ್ಸ್ ಸೀಸ್ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಸೀಸೇ ಆಗಿಲ್ಲ, ಸಿಕ್ಕಿದ್ದು ಕೇವಲ ಕಚ್ಚಾ ವಸ್ತು ಅಂದಿದ್ದಾರೆ ಪರಮೇಶ್ವರ್. ಮಹಾರಾಷ್ಟ್ರ ಲೆಕ್ಕದಲ್ಲಿ 55 ಕೋಟಿ ಆದರೆ ರಾಜ್ಯದ ಲೆಕ್ಕದಲ್ಲಿ 1.20 ಕೋಟಿ ರೇಡ್ ಆಗಿದೆ ಅಂತ ಗೃಹ ಸಚಿವರು ಈಗ ಕ್ಲಾರಿಟಿ ಕೊಟ್ಟಿರೋದು. ಸಿಂಥೆಟಿಕ್ ಡ್ರಗ್ಸ್ ಆಗಿರೋದ್ರಿಂದ ಅದನ್ನ ಡೆವಲಪ್ ಮಾಡಿದ ನಂತರದಲ್ಲಿ ಮಹಾರಾಷ್ಟ್ರ ಪೊಲೀಸರು ಅದರ ವ್ಯಾಲ್ಯೂ ಹೇಳಿದ್ರ ಅಥವಾ ಈಗಾಗಲೇ ಸೀಸ್ ಮಾಡಿರುವಂತಹ ಡ್ರಗ್ ವ್ಯಾಲ್ಯೂ ಹೇಳಿದ್ರ ಅನ್ನೋ ಕನ್ಫ್ಯೂಷನ್ಸ್ ಸದ್ಯಕ್ಕಿದೆ. ಆದರೆ ಗೃಹ ಸಚಿವರು ಹೇಳಿರೋದು 1.20 ಕೋಟಿ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೇಳಿದ್ದಾರೆ. ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿಸಿಪಿ ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನು ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದ್ರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ. ಅದು ಸರಿ ಇಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ ಡಿಸಿಪಿ ಅವರು ಹೋಗಿದ್ದವರು, ಎನ್ಸಿಬಿನವರು ಕೂಡ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಪ್ರಶ್ನೆಗಳು ಹಲವಾರಿದೆ, ಅನುಮಾನಗಳು ಕೂಡ ಹಲವಾರಿದೆ. ಈ ಕಿಂಗ್ ಪಿನ್ಗಳು ಯಾರು ಅನ್ನೋದು ಗೊತ್ತಾಗಿದೆ, ಅವರು ಟ್ರೇಸ್ ಔಟ್ ಆಯ್ತಾ ಅನ್ನೋದು ಒಂದು. ಮತ್ತೊಂದು ಕಡೆಯಲ್ಲಿ ಈಗ ಸೀಸ್ ಆಗಿದ್ದು ಕಚ್ಚಾ ವಸ್ತು ಅಥವಾ ಆಕ್ಚುಲಿ ಎಂಡಿಎಂಎ ಡ್ರಗ್ಸ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಅದಕ್ಕೆ ಕಾರಣ ಆಗ್ತಾ ಇದೆ ಗೃಹ ಸಚಿವರ ಸ್ಟೇಟ್ಮೆಂಟ್. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ಅಭಿಷೇಕ್. ಎಸ್, ಮಹಾರಾಷ್ಟ್ರ ಪೊಲೀಸರು ಅವರು ಅಂದ್ಕೊಂಡಿರುವಂತದ್ದು ಅಂದ್ರೆ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿರುವಂತಹ ಡ್ರಗ್ಸ್ ಗಳನ್ನ ಸೀಸ್ ಮಾಡಿದೀವಿ, ಅಲ್ಲಿದ್ದಂತಹ ಲೋಕಲ್ ಪೊಲೀಸರಿಗೆ ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ನಮ್ಮ ಗೃಹ ಸಚಿವರು ಹೇಳಿಕೆಯನ್ನ ಕೊಡ್ತಾರೆ, ಅದು ಡ್ರಗ್ಸ್ ಅಲ್ಲ, ಡ್ರಗ್ಸ್ ಮಾಡುವಂತಹ ತಯಾರು ಮಾಡೋಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಅಂತ ಹೇಳಿ ಅದರ ಮೊತ್ತ ಕೇವಲ 1.5 ಕೋಟಿ ಅಂತ ಹೇಳಿ. ಆದರೆ ಮಹಾರಾಷ್ಟ್ರ ಪೊಲೀಸರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂತಹ ಒಂದು ವಿಚಾರಗಳನ್ನ ಅವರು ಹೇಳಿಕೊಂಡಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅಲ್ಲಿದ್ದಂತಹ ಅಂದ್ರೆ ಈಗಾಗಲೇ ಅವರು ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಫೋಟೋಸ್ ಗಳನ್ನ ಶೇರ್ ಮಾಡಿಕೊಂಡಿದೆ. ಕಾರ್ಯಾಚರಣೆ ನಡೆಸಿದ್ದು ಬರೀ ಮಹಾರಾಷ್ಟ್ರ ಪೊಲೀಸ್ ಅಲ್ಲ, ನಮ್ಮ ಪೊಲೀಸ್ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ರು ಮತ್ತು ಅದರನ್ನ ಮಾನಿಟರ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಬೇಕಾದಂತಹ ಎಲ್ಲಾ ಫೋಟೋಸ್ಗಳನ್ನ ನೀಡ್ ಮಾಡಿದ್ರು. ಆದ್ರೆ ನಮ್ಮ ಪೊಲೀಸರು ಮಾಡಿರುವಂತಹ ಒಂದು ತಪ್ಪು ಅಂತ ಹೇಳಿದ್ರೆ ಈ ಒಂದು ಜಂಟಿ ಕಾರ್ಯಾಚರಣೆಯ ವಿಚಾರವನ್ನ ಹೊರಗಡೆ ತರದೇ ಇರುವಂತದ್ದು. ಅಂದ್ರೆ ಇದು ಕ್ಯಾಶುವಲ್ ಆಗಿ ಆಗ್ತಾನೆ ಇರುತ್ತೆ. ನಾವು ಕೂಡ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತೀವಿ ಮತ್ತು ಅವರು ಕೂಡ ಇಲ್ಲಿಗೆ ಬಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಸಾಮಾನ್ಯ ಅನ್ನುವಂತಹ ರೀತಿಯಲ್ಲಿ ನಮ್ಮ ಪೊಲೀಸರಿದ್ರು. ಅದನ್ನ ಜಾಸ್ತಿ ಹೈಲೈಟ್ ಮಾಡೋದಕ್ಕೆ ಹೋಗಿಲ್ಲ. ಇದೇ ಒಂದು ಪ್ರಾಬ್ಲಮ್ ಇಂದಾಗಿ ಈ ರೀತಿಯಾದಂತಹ ಒಂದು ಕನ್ಫ್ಯೂಷನ್ ಮತ್ತೆ ಮಹಾರಾಷ್ಟ್ರ ಪೊಲೀಸರೇ ಇದಕ್ಕೆ ಕಾರಣ. ಅಂದ್ರೆ ಈ ಒಂದು ಡ್ರಗ್ಸ್ ಏನು ಅಂತ ಹೇಳಲಾಗುತ್ತೆ ಅವರ ಪ್ರಕಾರ, ಈ ಡ್ರಗ್ಸ್ ದಂಧೆ ಹೊರಗಡೆ ಬರೋದಕ್ಕೆ ಅವರೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇದೊಂದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಮತ್ತೆ ಪೊಲೀಸರು ಹೇಳುವಂತದ್ದು ಇದೊಂದು ರಾ ಮೆಟೀರಿಯಲ್ ಅಷ್ಟೇ, ಅದನ್ನ
ತಯಾರು ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅದನ್ನ ಹಿಡಿಯಲಾಯಿತು, ಅಂದ್ರೆ ಅದನ್ನ ಸೀಸ್ ಮಾಡಲಾಯಿತು ಅನ್ನುವಂಥದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅದೇ ರೀತಿ ಈ ಹಿಂದೆ ಅಂದ್ರೆ ಕೆಮಿಕಲ್ ಇಂಜಿನಿಯರ್ ಆಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ, ಆತ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದ. ಮತ್ತೆ ಇಲ್ಲಿ ಹಣವನ್ನ ಹೂಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಡ್ರಗ್ಸ್ಗೆ ಬೇಡಿಕೆ ಇದೆ ಬೆಂಗಳೂರಿನಲ್ಲಿ, ಹೀಗಾಗಿ ದುಡ್ಡು ಮಾಡಿಕೊಳ್ಳಬಹುದು ಅಂತ ಹೇಳಿ ಅವರ ಇಂಟೆನ್ಷನ್ ಆಗಿದೆ. ಅದು ಅಲ್ಲದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಗಳನ್ನ ತಯಾರು ಮಾಡಿ ಅದನ್ನ ಅತಿ ಹೆಚ್ಚಾಗಿ ರವಾನೆ ಮಾಡ್ತಾ ಇರುವಂತದ್ದು ಮುಂಬೈಗೆ. ಹೀಗಾಗಿ ಇಂತಹ ಪ್ಲಾನ್ಗೆ ಈಗಾಗಲೇ ಎಲ್ಲವೂ ಕೂಡ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು ಪೊಲೀಸರ ಕಾರ್ಯಾಚರಣೆಯಿಂದ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂತ ಇದು ಸಿಂಥೆಟಿಕ್ ಡ್ರಗ್ಸ್ ಕೂಡ ಆಗಿತ್ತು, ಆದ್ರೆ ಸುಳ್ಳು ಲೆಕ್ಕವನ್ನ ನೀಡ್ತಾ ಈ ಮಹಾರಾಷ್ಟ್ರ ಟಾಸ್ಕ್ ಫೋರ್ಸ್ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಮಹಾರಾಷ್ಟ್ರ ಅಧಿಕಾರಿಗಳ ಲೆಕ್ಕವನ್ನ ನಮ್ಮ ಗೃಹ ಸಚಿವರು ತಳ್ಳಿ ಹಾಕಿದ್ದಾರೆ. 55 ಕೋಟಿ ಡ್ರಗ್ಸ್ ಸೀಸ್ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಡ್ರಗ್ಸ್ ಸೀಸೇ ಆಗಿಲ್ಲ, ಸಿಕ್ಕಿದ್ದು ಕೇವಲ ಕಚ್ಚಾ ವಸ್ತು ಅಂದಿದ್ದಾರೆ ಪರಮೇಶ್ವರ್. ಮಹಾರಾಷ್ಟ್ರ ಲೆಕ್ಕದಲ್ಲಿ 55 ಕೋಟಿ, ಆದರೆ ರಾಜ್ಯದ ಲೆಕ್ಕದಲ್ಲಿ 1.20 ಕೋಟಿ ರೇಡ್ ಆಗಿದೆ ಅಂತ ಗೃಹ ಸಚಿವರು ಈಗ ಕ್ಲಾರಿಟಿ ಕೊಟ್ಟಿರೋದು. ಸಿಂಥೆಟಿಕ್ ಡ್ರಗ್ಸ್ ಆಗಿರೋದ್ರಿಂದ ಅದನ್ನ ಡೆವಲಪ್ ಮಾಡಿದ ನಂತರದಲ್ಲಿ ಮಹಾರಾಷ್ಟ್ರ ಪೊಲೀಸರು ಅದರ ವ್ಯಾಲ್ಯೂ ಹೇಳಿದ್ರ ಅಥವಾ ಈಗಾಗಲೇ ಸೀಸ್ ಮಾಡಿರುವಂತಹ ಡ್ರಗ್ ವ್ಯಾಲ್ಯೂ ಹೇಳಿದ್ರ ಅನ್ನೋ ಕನ್ಫ್ಯೂಷನ್ಸ್ ಸದ್ಯಕ್ಕಿದೆ. ಆದರೆ ಗೃಹ ಸಚಿವರು ಹೇಳಿರೋದು 1.20 ಕೋಟಿ ಡ್ರಗ್ಸ್ ಸೀಸ್ ಆಗಿದೆ ಅಂತ ಹೇಳಿದ್ದಾರೆ. ದಿವಸ ಒಂದು ಕೇಸು, ಅವರು ಮಹಾರಾಷ್ಟ್ರದವರು ಪೊಲೀಸ್ನವರು ಅವರಿಗೆ ಯಾರನ್ನೋ ಬಾಂಬೆನಲ್ಲಿ ಹಿಡಿದಾಗ ಅವನು ಯಾರು ನನಗೆ ಮಾಹಿತಿಯನ್ನ ಅವನಿಗೆ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧರಿಸಿಕೊಂಡು ಇಲ್ಲಿ ಅವರು ಬಂದಿದ್ರು. ನಮ್ಮ ಪೊಲೀಸ್ನವರು ಅವರ ಜೊತೆಯಲ್ಲೇ ನಮ್ಮವರು ಕೂಡ ಆ ಮಾಹಿತಿ ಶೇರ್ ಮಾಡಿಕೊಂಡು ನಮ್ಮ ಡಿಸಿಪಿ ಕೂಡ ಹೋಗಿದ್ದಾರೆ. ನಾಟ್ ದಟ್ ಏನು ನಮ್ಮವ್ರಿಗೆ ಗೊತ್ತಿಲ್ಲ ಅವರೇ ಮಾಡಿದ್ರು ಅಂತೇಳಿ ಇವತ್ತು ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ದಾರೆ, ಅದು ಸರಿ ಇಲ್ಲ. 1.5 ಮೆಫೆಡ್ರಿನ್ ಅಂತ ಕೆಮಿಕಲ್, ಮೆಫೆಡ್ರಿನ್ ಅಂತ ಅವರು ಇನ್ನೂ ಅದನ್ನ ಮಾಡಿಲ್ಲ, ಡ್ರಗ್ಸ್ ಮಾಡಿಲ್ಲ ಇನ್ನು. ಅವರು ಎಲ್ಲ ಬೇರೆ ಬೇರೆ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮಾಹಿತಿ ಅವರಿಗೆ ಅವ್ರು ಯಾರನ್ನೋ ಹಿಡ್ಕೊಂಡಿದ್ದಾರೆ, ಮಾಹಿತಿ ಸಿಕ್ಕಿದೆ, ಇಲ್ಲಿ ಬಂದಿದ್ದಾರೆ. ನಮ್ಮವರು ಹೋಗಿ ಅವರು ಎಲ್ಲ ನಮ್ಮ ಡಿಸಿಪಿ ಅವರು ಹೋಗಿದ್ದವರು, ಎನ್ಸಿಬಿನವರು ಕೂಡ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನವರು ಕೂಡ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಇದು ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು, 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳೋದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಪ್ರಶ್ನೆಗಳು ಹಲವಾರಿದೆ, ಅನುಮಾನಗಳು ಕೂಡ ಹಲವಾರಿದೆ. ಈ ಕಿಂಗ್ ಪಿನ್ಗಳು ಯಾರು ಅನ್ನೋದು ಗೊತ್ತಾಗಿದೆ, ಅವರು ಟ್ರೇಸ್ ಔಟ್ ಆಯ್ತಾ ಅನ್ನೋದು ಒಂದು. ಮತ್ತೊಂದು ಕಡೆಯಲ್ಲಿ ಈಗ ಸೀಸ್ ಆಗಿದ್ದು ಕಚ್ಚಾ ವಸ್ತು ಅಥವಾ ಆಕ್ಚುಲಿ ಎಂಡಿಎಂಎ ಡ್ರಗ್ಸ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಅದಕ್ಕೆ ಕಾರಣ ಆಗ್ತಾ ಇದೆ ಗೃಹ ಸಚಿವರ ಸ್ಟೇಟ್ಮೆಂಟ್. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ಅಭಿಷೇಕ್. ಎಸ್, ಮಹಾರಾಷ್ಟ್ರ ಪೊಲೀಸರು ಅವರು ಅಂದ್ಕೊಂಡಿರುವಂತದ್ದು ಅಂದ್ರೆ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿರುವಂತಹ ಡ್ರಗ್ಸ್ ಗಳನ್ನ ಸೀಸ್ ಮಾಡಿದೀವಿ, ಅಲ್ಲಿದ್ದಂತಹ ಲೋಕಲ್ ಪೊಲೀಸರಿಗೆ ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ನಮ್ಮ ಗೃಹ ಸಚಿವರು ಹೇಳಿಕೆಯನ್ನ ಕೊಡ್ತಾರೆ, ಅದು ಡ್ರಗ್ಸ್ ಅಲ್ಲ, ಡ್ರಗ್ಸ್ ಮಾಡುವಂತಹ ತಯಾರು ಮಾಡೋಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಅಂತ ಹೇಳಿ ಅದರ ಮೊತ್ತ ಕೇವಲ 1.5 ಕೋಟಿ ಅಂತ ಹೇಳಿ. ಆದ್ರೆ ಮಹಾರಾಷ್ಟ್ರ ಪೊಲೀಸರು 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂತಹ ಒಂದು ವಿಚಾರಗಳನ್ನ ಅವರು ಹೇಳಿಕೊಂಡಿರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅಲ್ಲಿದ್ದಂತಹ ಅಂದ್ರೆ ಈಗಾಗಲೇ ಅವರು ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಫೋಟೋಸ್ ಗಳನ್ನ ಶೇರ್ ಮಾಡಿಕೊಂಡಿದೆ. ಕಾರ್ಯಾಚರಣೆ ನಡೆಸಿದ್ದು ಬರೀ ಮಹಾರಾಷ್ಟ್ರ ಪೊಲೀಸ್ ಅಲ್ಲ, ನಮ್ಮ ಪೊಲೀಸ್ ಕೂಡ ಅಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ರು ಮತ್ತು ಅದರನ್ನ ಮಾನಿಟರ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಬೇಕಾದಂತಹ ಎಲ್ಲಾ ಫೋಟೋಸ್ಗಳನ್ನ ಇದು ಮಾಡಿದ್ರು. ಆದ್ರೆ ನಮ್ಮ ಪೊಲೀಸರು ಮಾಡಿರುವಂತಹ ಒಂದು ತಪ್ಪು ಅಂತ ಹೇಳಿದ್ರೆ ಈ ಒಂದು ಜಂಟಿ ಕಾರ್ಯಾಚರಣೆಯ ವಿಚಾರವನ್ನ ಹೊರಗಡೆ ತರದೇ ಇರುವಂತದ್ದು. ಅಂದ್ರೆ ಇದು ಕ್ಯಾಜುವಲ್ ಆಗಿ ಆಗ್ತಾನೆ ಇರುತ್ತೆ.
ನಾವು ಕೂಡ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತೀವಿ ಮತ್ತು ಅವರು ಕೂಡ ಇಲ್ಲಿಗೆ ಬಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಸಾಮಾನ್ಯ ಅನ್ನುವಂತಹ ರೀತಿಯಲ್ಲಿ ನಮ್ಮ ಪೊಲೀಸರಿದ್ರು. ಅದನ್ನ ಜಾಸ್ತಿ ಹೈಲೈಟ್ ಮಾಡೋದಕ್ಕೆ ಹೋಗಲಿಲ್ಲ. ಇದೇ ಒಂದು ಪ್ರಾಬ್ಲಮ್ ಇಂದಾಗಿ ಈ ರೀತಿಯಾದಂತಹ ಒಂದು ಕನ್ಫ್ಯೂಷನ್ ಮತ್ತೆ ಮಹಾರಾಷ್ಟ್ರ ಪೊಲೀಸರೇ ಇದಕ್ಕೆ ಕಾರಣ. ಅಂದ್ರೆ ಈ ಒಂದು ಡ್ರಗ್ಸ್ ಏನು ಅಂತ ಹೇಳಲಾಗುತ್ತೆ ಅವರ ಪ್ರಕಾರ, ಈ ಡ್ರಗ್ಸ್ ದಂಧೆ ಹೊರಗಡೆ ಬರೋದಕ್ಕೆ ಅವರೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಇದೊಂದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಮತ್ತೆ ಪೊಲೀಸರು ಹೇಳುವಂತದ್ದು ಇದೊಂದು ರಾ ಮೆಟೀರಿಯಲ್ ಅಷ್ಟೇ. ಅದನ್ನ ತಯಾರು ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅದನ್ನ ಹಿಡಿಯಲಾಯಿತು, ಅಂದ್ರೆ ಅದನ್ನ ಸೀಸ್ ಮಾಡಲಾಯಿತು ಅನ್ನುವಂಥದ್ದು. ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗೊಂದಲಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅದೇ ರೀತಿ ಈ ಹಿಂದೆ ಅಂದ್ರೆ ಕೆಮಿಕಲ್ ಇಂಜಿನಿಯರ್ ಆಗಿದ್ದಂತಹ ವ್ಯಕ್ತಿ ಏನಿದ್ದಾನೆ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ, ಆತ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದ. ಮತ್ತೆ ಇಲ್ಲಿ ಹಣವನ್ನ ಹೂಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಡ್ರಗ್ಸ್ಗೆ ಬೇಡಿಕೆ ಇದೆ ಬೆಂಗಳೂರಿನಲ್ಲಿ. ಹೀಗಾಗಿ ದುಡ್ಡು ಮಾಡಿಕೊಳ್ಳಬಹುದು ಅಂತ ಹೇಳಿ ಅವರ ಇಂಟೆನ್ಷನ್ ಆಗಿದೆ. ಅದು ಅಲ್ಲದೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಗಳನ್ನ ತಯಾರು ಮಾಡಿ ಅದನ್ನ ಅತಿ ಹೆಚ್ಚಾಗಿ ರವಾನೆ ಮಾಡ್ತಾ ಇರುವಂತದ್ದು ಮುಂಬೈಗೆ. ಹೀಗಾಗಿ ಇಂತಹ ಪ್ಲಾನ್ಗೆ ಈಗಾಗಲೇ ಎಲ್ಲವೂ ಕೂಡ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು ಪೊಲೀಸರ ಕಾರ್ಯಾಚರಣೆಯಿಂದ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.